That is lesson number 3. This lesson number 3. What is that? Now we studied about our food. In the previous lesson we studied about food. Content of food. Yes. About the nutrition. These are components of food we studied. Now let us study about clothing. ಇಷ್ಟ ಮಟ್ಟ ನಾವು ಪ್ಲಾಂಟ್ಸ್ ಅಂತ ನಮ್ಗೆ ಏನು ಫುಡ್ ಸಿಗ್ತೈತಿ, ಆನಿಮಲ್ಸ್ ಅಂತ ಏನು ಫುಡ್ ಸಿಗ್ತೈತಿ, ಅದ್ರದ್ದು ಏನು ಕಂಟೆಂಟ್ಸ್ ಇರ್ತಾವೆ ಇವೆಲ್ಲ ಓದಿದ್ವಿ. ಈಗ ಥರ್ಡ್ ಲೆಸನ್ ವಿ ವಿಲ್ ಸಿ ಅಬೌಟ್ ದ ಫೈಬರ್ ಟು ಫೈಬ್ರಿಕ್ಸ್ ಅಬೌಟ್ ಕ್ಲೋತಿಂಗ್. ಫೈಬರ್ ಅಂದ್ರೆ ಏನು? ಕ್ಲಾತ್ ಹೆಂಗೆ ತಯಾರಾಗ್ತೈತಿ, ಎದರಿಂದ ತಯಾರಾಗ್ತೈತಿ. ದಿಸ್ ಇಸ್ ದೇರ್ ಇನ್ ದಿಸ್ ಲೆಸನ್. ಎಸ್ ನೌ Paheli and Bhoju, who won first prize in the science quiz competitions held at their school, as they were very excited to decide the use of the prize money to buy clothes for their parents. So ಇಲ್ಲಿ ಪಹೇಲಿ ಅಂತ ಭೋಜು ಈ ಇಬ್ಬರು ಹುಡುಗರು ಏನಂತ ಸಮ್ ಕಾಂಪಿಟೇಷನ್ ಒಳಗೆ ಅವರಿಗೆ ಪ್ರೈಸ್ ಸಿಕ್ಕಿದಂತ ಆ ಅಮೌಂಟ್ ಅವ್ರು ಹೆಂಗೆ ಸ್ಪೆಂಡ್ ಮಾಡ್ಬೇಕಂತ ಮಾಡಿದ್ರು, ಅವ್ರ ಪೇರೆಂಟ್ಸಿಗೆ ಬಟ್ಟೆ ಕೊಡಿಸ್ಬೇಕಂತ ಮಾಡಿದ್ರು. ದೇ ಥಾಟ್ ಟು ಬೈ ಅ ಗಿಫ್ಟ್, ಕ್ಲಾತಿಂಗ್ ಗಿಫ್ಟ್ ಟು ದರ್ ಪೇರೆಂಟ್ಸ್. ಸೊ ದೇ ವೆಂಟ್ ಟು ಎ ಶಾಪ್ಕೀಪರ್, ದೇ ವೆಂಟ್ ಟು ಶಾಪ್ ಟು ಬೈ ಕ್ಲೋತ್ಸ್. ಎಸ್ ಹೋದ್ರಲ್ಲಿ, ಬಟ್ ಅಲ್ಲಿ ಹೋದ್ಮೇಲೆ ಅವ್ರಿಗೆ ಏನಾಯ್ತು, ಕನ್ಫ್ಯೂಷನ್ ಸ್ಟಾರ್ಟ್ ಆಗ್ತದೆ. ಏನು ಯಾವ ಬಟ್ಟೆ ತೊಗೋಬೇಕು, ವೆರೈಟಿ ಏರೇ ಭಾಳ ಅದಾವ, ಯಾವ ಬಟ್ಟೆ ಚಲೋ ಇರ್ತೈತಿ, ಯಾವುದು ಡ್ಯೂರೇಬಲ್ ಐತಿ, ಯಾವುದು ಸರಿ ಇರ್ತೈತಿ, ಕಲರ್ ಶೇಡಿಂಗ್ ಇವೆಲ್ಲನೂ ಗೊತ್ತಾಗಲಿಲ್ಲ ಅವರಿಗೆ, ದೊಡ್ಡ ಕನ್ಫ್ಯೂಷನ್ ಆಗ್ತದೆ. ಸೊ ವಾಟ್ ದೇ ಡಿಡ್, ಹಿ ಆಲ್ಸೋ ಹ್ಯಾಡ್ ವುಲನ್ ಮಫ್ಲರ್ ಆ್ಯಂಡ್ ಶಾಲ್ಸ್ and they wear many silk sarees as well. Paheli and Bhoju felt very excited. They touched and felt these different fabrics. Finally, they bought a woolen muffler and a cotton saree. So, our different type of ಮೆಟೀರಿಯಲ್ ನೋಡಿದ್ರು, ಫ್ಯಾಬ್ರಿಕ್ಸ್ ನೋಡಿ ಇದು ಈ ಮೆಟೀರಿಯಲ್ ಹೆಂಗಿರ್ತೈತಿ, ಸಾಫ್ಟ್ ಐತಿ, ಇದು ಹಾರ್ಡ್ ಐತಿ, ಇವೆಲ್ಲ ನೋಡಿ ಅವರು ಅಟ್ ಲಾಸ್ಟ್ ಅವ್ರು ಏನು ಪರ್ಚೇಸ್ ಮಾಡಿದ್ರು, ದೇ ಪರ್ಚೇಸ್ ಮಫ್ಲರ್ ಆ್ಯಂಡ್ ಕಾಟನ್ ಸಾರಿ. ಮಫ್ಲರ್ ಟು ದರ್ ಫಾದರ್, ವುಲನ್ ಮಫ್ಲರ್ ಗೊತ್ತಲ್ಲ, ಥಂಡಿದಾಗ ಮಫ್ಲರ್ ಕಟ್ಕೊತೀರಲ್ಲ, ಕಿವಿ ಬೆಚ್ಚಗಿರ್ಬೇಕಂತ ಹೇಳಿ. ಈಗೆಲ್ಲ ಕ್ಯಾಪ್ಸ್ ಬಂದಾವೆ, ಮಂಕಿ ಕ್ಯಾಪ್ಸ್ ಬಂದಾವೆ, ಬಟ್ ಓಲ್ಡನ್ ಡೇಸ್ನಾಗ ಮಫ್ಲರ್ಸ್ ಯೂಸ್ ಮಾಡ್ತಿದ್ರು. ಸೊ ದಟ್ ಮಫ್ಲರ್ ಆ್ಯಂಡ್ ದೇ ಬಾಟ್ ಎ ಕಾಟನ್ ಸಾರಿ. ಮದರಿಗೆ ಏನು ತೊಗೊಂಬಂದ್ರು, ಕಾಟನ್ ಸಾರಿ ತೊಗೊಂಡ್ರು. ಆಫ್ಟರ್ ದೇರ್ ವಿಸಿಟ್ ದ ಕ್ಲಾತ್ ಶಾಪ್, ಪಹೇಲಿ ಆ್ಯಂಡ್ ಭೋಜು ಬಿಗ್ಯಾನ್ ಟು ನೋಟಿಸ್ ಅ ವೇರಿಯಸ್ ಫ್ಯಾಬ್ರಿಕ್. ಸೊ ಅವ್ರಿಗೆ ಹೋಗಿ ಶಾಪಿಗೆ ಹೋದಾಗ ಕನ್ಫ್ಯೂಷನ್ ಆಗಿಬಿಡ್ತದೆ. ಡಿಫ್ರೆಂಟ್ ಟೈಪ್ ಆಫ್ ಸಿಂಥೆಟಿಕ್ ಅದಾವ, ನ್ಯಾಚುರಲ್ ಅದಾವ, ಫೈಬರ್ಸ್, ಕ್ಲಾತಿಂಗ್ ಡಿಫ್ರೆಂಟ್ ಕ್ಲಾತ್ಸ್ ಅದಾವ. ಸೊ ಇವೆಲ್ಲ ಕ್ಲಾತ್ಸ್ ಬಗ್ಗೆ ನಾವು ತಿಳ್ಕೊಬೇಕು ಅಂತ ಅವರಿಗೆ ಒಂದು ಆಸೆ ಹುಟ್ಟು. ಸೊ ದೇ ಸ್ಟಾರ್ಟೆಡ್ ಸ್ಟಡಿಂಗ್ ಅಬೌಟ್ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಲಾತ್. So they started seeing the various fabrics in their surrounding. They found bed sheets, blankets, curtains, tablecloth, towels and dusters were made from different kinds of fabrics. So ನಿಮ್ಮ ಮನೆ ಒಳಗೆ simple example you can see curtain. ಅದು curtain is made of different bed sheets, sweaters, blankets, ಇವೆಲ್ಲನೂ ಬೇರೆ ಬೇರೆ ಫೈಬರ್ನಿಂದ ಮಾಡಿದ್ದಾರೆ, ಬೇರೆ ಬೇರೆ ದಾರನಿಂದ ಮಾಡ್ಯಾರ, ಹೌದಾ? ಸೊ ಇವೆಲ್ಲ ಡಿಫ್ರೆಂಟ್ ಕೈಂಡ್ಸ್ ಆಫ್ ಫೈಬರ್ಸ್ ನೋಡಿ ಅವರು ನಾವು ಇದ್ರ ಬಗ್ಗೆ ತಿಳ್ಕೊಬೇಕು, ಕಲಿಬೇಕು ಅಂಥೇಳಿ ಅವರು ವಿಚಾರ ಮಾಡಿದ್ರು. ಈವನ್ ದೇ ಸ್ಕೂಲ್ ಬ್ಯಾಗ್ಸ್ ಆ್ಯಂಡ್ ದೇ ಗನಿ ಬ್ಯಾಗ್ಸ್ ವೇರ್ ಮೇಡ್ ಫ್ರಮ್ ಸಮ್ ಕೈಂಡ್ ಆಫ್ ಫೈಬರ್ಸ್. ಸೊ ಯುವರ್ ಸ್ಕೂಲ್ ಬ್ಯಾಗ್ಸ್ ದೇ ಆರ್ ಮೇಡ್ ಆಫ್ ಡಿಫ್ರೆಂಟ್ ಸಿಂಥೆಟಿಕ್ ಫೈಬರ್. ಆ್ಯಂಡ್ ಗನಿ ಬ್ಯಾಗ್ಸ್ ಅಂದರೆ ಏನು, ಈ ಜೋಳ ಅಕ್ಕಿ ಇವೆಲ್ಲ ಬರ್ತಿದ್ವಲ್ಲ ಮೊದಲು, ಗನಿ ಬ್ಯಾಗ್ಸ್, ತಟ್ಟಿನ ಚೀಲ ಅಂತೀವಲ್ಲ, ದೇ ಆರ್ ಕಾಲ್ಡ್ ಗನಿ ಬ್ಯಾಗ್ಸ್. ಸೊ ಇವೆಲ್ಲ ಎಲ್ಲಿಂದ ತಯಾರಾಗ್ತವೆ, ಹೆಂಗೆ ತಯಾರಾಗ್ತವೆ? They try to identify the fibers as cotton, wool, silk or synthetic. ಸೊ ಇವೆಲ್ಲ ನೋಡಿ ಅವ್ರು ಏನು ಮಾಡಿದ್ರು, ಈ ಕ್ಲಾತ್ ಸ್ಮೂತ್ ಐತಿ, ದಿಸ್ ಇಸ್ ಕಾಟನ್, ಇದು ಹಾರ್ಡ್ ಐತಿ, ಇದು ಏನೈತಿ ಬೆಚ್ಚಗೈತಿ, ಸೊ ದಿಸ್ ಇಸ್ ವುಲನ್. ಸಿಲ್ಕ್ ಇದು ಸಾಫ್ಟ್ ಐತಿ, ಸಿಲ್ಕ್ ಇದು ಸಿಂಥೆಟಿಕ್ ಅಂದ್ರೇನು, ಅದು ಇಟ್ ಈಸ್ ನಾಟ್ ಎ ನ್ಯಾಚುರಲ್ ಫೈಬರ್. ಅದು ನ್ಯಾಚುರಲ್ ಫೈಬರ್ ಎಲ್ಲ ಪ್ಲಾಂಟ್ಸ್ ನಿಂತ ಆ್ಯನಿಮಲ್ಸ್ ನಿಂತ ಬರೋಂಗಿಲ್ಲ, ಅದು ಲೈಕ್ ಡಿಫ್ರೆಂಟ್ ಸಿಂಥೆಟಿಕ್ ಕೆಮಿಕಲ್ಸ್ಲೇ ಮಾಡಿದ್ದು, ದಟ್ ಈಸ್ ಕಾಲ್ಡ್ ಸಿಂಥೆಟಿಕ್ ಮೆಟೀರಿಯಲ್. ಸೊ ಇವೆಲ್ಲ ಐಡೆಂಟಿಫೈ ಮಾಡಿದ್ರು ಅವರು. ನಾವು ಲೆಟ್ ಅಸ್ ಸಿ ವೆರೈಟಿ ಇನ್ ಫ್ಯಾಬ್ರಿಕ್ಸ್. ಸೊ ಹಿಂಗೆ ಏನಂತ ಇವ್ರಿಗೆ ಇದೆಲ್ಲ ನೋಡ್ಕೊಂಡು ಏನಾಗ್ತದೆ, ಅವರಿಗೆ ಗೊತ್ತಾಗುತ್ತೆ ದೇರ್ ಆರ್ ಡಿಫ್ರೆಂಟ್ ಟೈಪ್ಸ್ ಆಫ್ ವೆರೈಟಿ ಆಫ್ ಫ್ಯಾಬ್ರಿಕ್ಸ್. ಸೊ ಇನ್ನು ಒಂದೊಂದೇ ನಾವು ತಿಳ್ಕೊಬೇಕಂತೇಳಿ ಹಿಯರ್ ಆಕ್ಟಿವಿಟಿ 1 is there for you. Visit a nearby tailoring shop, collect cuttings of fabrics left over after stitching, feel and touch each piece of the fabric. Now try to label some of the fabrics as cotton, silk, wool and synthetic. After asking for help from tailor, do you wonder what these different fabrics are made of? So ನೀವು ನಿಮ್ಮ ಮನೆ ಕಡೆ ಇರುವಂಥ ಒಂದು ಟೈಲರಿಂಗ್ ಶಾಪಿಗೆ ಹೋಗಿ ಡಿಫ್ರೆಂಟ್ ಟೈಪ್ಸ್ ಆಫ್ ಏನು ಕ್ಲಾತ್ನ ಡಿಫ್ರೆಂಟ್ ಸ್ಮಾಲ್ ಪೀಸಸ್ ಕಲೆಕ್ಟ್ ಮಾಡಿ ಅವನ್ನೆಲ್ಲ ಬೇರೆ ಬೇರೆ ಸ್ಟಿಕ್ ಮಾಡಿ ಡಿಫ್ರೆನ್ಸ್ ಏನು ಇವೆಲ್ಲನೂ ಅಬ್ಸರ್ವ್ ಮಾಡಬೇಕು. ಮಾಡಿದ್ರೆ ನಿಮಗಲ್ಲಿ ಡಿಫ್ರೆನ್ಸ್ ಏನಾದರೂ ಗೊತ್ತಾಗ್ತದೆ. Just look at it closely. What do you notice? Now activity number 2. Select a piece of cotton fiber. You label it in activity number 1. Let's hang ಇಲ್ಲಿ activity number 1 ನಾಗ ಏನು
ಏನು ಹೇಳೋರು, ಟೇಕ್ ಎ ಸ್ಮಾಲ್ ಪೀಸ್, ಕಟ್ ಇಟ್ ಇನ್ ಎ ಸ್ಕ್ವೇರ್ ಶೇಪ್ ಆ್ಯಂಡ್ ಯು ಸ್ಟಿಕ್ ಇಟ್ ಇನ್ ಯುವರ್ ಬುಕ್ ಆ್ಯಂಡ್ ಲೇಬಲ್ ದಿ ನೇಮ್ ಆಫ್ ದಟ್ ಫ್ಯಾಬ್ರಿಕ್. ಈಗ ಸಪೋಸ್ ಕಾಟನ್ ಇತ್ತಪ್ಪ, ಕ್ಲಾತ್ ಅದು ಕಾಟನ್ ಅಂತೇಳಿ, ನೈಲಾನ್ ಇತ್ತಪ್ಪ, ಆ ನೈಲಾನ್ ಪೀಸ್ ಕಟ್ ಮಾಡಿ ಅದಕ್ಕೆ ನೈಲಾನ್, ಟೆರಿಲಿನ್, ಪಾಲಿಸ್ಟರ್, ವೂಲ್, ಸಿಲ್ಕ್, ಹಿಂಗೆ ಡಿಫ್ರೆಂಟ್ ಟೈಪ್ ಆಫ್ ಕ್ಲಾತ್ ಮೆಟೀರಿಯಲ್ ನೀವು ಸ್ಟಿಕ್ ಮಾಡಿ ಅದನ್ನು ಲೇಬಲ್ ಮಾಡಿ. ಅವಾಗ ನಿಮ್ಗೆ ಗೊತ್ತಾಗ್ತದೆ ಡಿಫ್ರೆಂಟ್ ಟೈಪ್ಸ್ ಆಫ್ ಫ್ಯಾಬ್ರಿಕ್ಸ್ ಅದಾವ. ಈ ಟೈಪ್ ಫ್ಯಾಬ್ರಿಕ್ ಹಿಂಗೆ ಇರ್ತೈತಿ, ಸಾಫ್ಟ್ ಇರ್ತೈತಿ, ಹಾರ್ಡ್ ಇರ್ತೈತಿ. Yes, now try to find loose threads of yarn at one of the edge and pull it out. So you can, when you cut a piece of cloth, ಒಂದು ಪೀಸ್ ಆಫ್ ಕ್ಲಾತ್ ಕಟ್ ಮಾಡಿದಾಗ ನಿಮಗೆ ಎಳಿ ದಾರದ ಎಳಿ ಬರ್ತಾವೆ. ಆ ದಾರದ ಎಳೆದು ನೋಡಿದ್ರೆ ನಿಮ್ಗೆ ಆ ದಾರದ ಎಳಿ ಭಾಳ ಥಿನ್ ಇರ್ತೈತಿ. ಆ ಥಿನ್ ಎಳೆಯಂಥ ದಾರಗಳು ಕೂಡಿಸಿ ನಾವು ಬಟ್ಟೆ ತಯಾರು ಮಾಡ್ತೀವಿ. ಸೊ ದಟ್ ಈಸ್ ಕಾಲ್ಡ್ ಯಾನ್. ಆ ಥಿನ್ ಏನು ದಾರದ ಎಳೆ ಏನಿರ್ತೈತಲ್ಲ ದಟ್ ಈಸ್ ಕಾಲ್ಡ್ ಯಾನ್. ಸೊ now yarns are visible. You can generally pull one out of the pin or needle. Find that a fabric is made up of yarns arranged together. So in the different types of yarns ಕೂಡಿ you are making a fabric, you are making a cloth. That you can see in this example. Now fiber. What is fiber? ಈ ಒಂದು ಥಿನ್ yarn ಏನಿತ್ತಲ್ಲ, ಒಂದು ಥಿನ್ ಎಳೆ ನಾವೇನು ಹೇಳಿದಲ್ಲ, ಆ ಎಳೆಗೆ ನಾವು ಏನಂತ ಹೇಳ್ತೀವಿ, that is called fiber. What is it called? It is called fiber. Now activity number 3. Take out a yarn from a piece of cotton fiber. Place this piece of yarn on the table. Now press one end of the yarn with your thumb. Stretch the other end of the yarn along its length with your nail or shown in the 3.4 figure. Yes, do you find that this end the yarn splits into two these thin strands? So now we tell you to take a cotton piece, cut it and you remove that small yarn, thin piece ಕಮಿಂಗ್ ಔಟ್. ಎಸ್, ಆ ಯಾನ್ ತೆಗೆದು ಅದನ್ನು ಟೇಬಲ್ ಮೇಲೆ ಇಟ್ಟು ಥಂಬ್ಲೆ ಪ್ರೆಸ್ ಮಾಡಿರಿ, ಕಟ್ ಮಾಡಿರಿ. ಅವಾಗ ನಿಮ್ಗೆ ಕಟ್ ಮಾಡಿದ್ದು ಏನಾಗ್ತೈತಿ, ಸ್ಪ್ಲಿಟ್ ಆಗ್ತೈತಿ. ಟೂ ಥ್ರೆಡ್ಸ್ ಅದರೊಳಗಿದು ಸ್ಪ್ಲಿಟ್ ಆಗ್ತೈತಿ. ಎಸ್, ದಟ್ ಈಸ್ ಹಿಯರ್ ಶೋನ್ ಇನ್ ದಿ ಫಿಗರ್ ಹಿಯರ್. Figure number 3.5. Yarn split into thin strands. So you might have observed something similar when you try to thread a needle. So ನೀವು ದಾರ ಪೋಣಿಸೋ ಟೈಮಿಂಗು ನಿಮ್ಗೆ ನೀವು ಕಟ್ ಮಾಡಿದಾಗ ಪೋಣಿಸ್ಬೇಕಂದಾಗ, ಸೂಜಿ ಪೋಣಿಸ್ಬೇಕಾದಾಗ ಅದೇನಾಗ್ತೈತಿ, ದಾರ ಸ್ಪ್ಲಿಟ್ ಆಗ್ತೈತಿ. ಎಸ್, ಯು ಸಿ ದಿಸ್. ಇದು ಟ್ರೈ ಮಾಡಿ. ಈ ಎಕ್ಸಾಂಪಲ್ ಇದು ಈ ಆಕ್ಟಿವಿಟಿ ಟ್ರೈ ಮಾಡಿ ನೋಡ್ರಿ, ನಿಮ್ಗೆ ಅದು ಥ್ರೆಡ್ ಸ್ಪ್ಲಿಟ್ ಆಗ್ತೈತೆ ಇಲ್ಲೋ ನಿಮಗೆ ಗೊತ್ತಾಗ್ತೈತಿ. ಸೊ ಮೆನಿ ಆಫ್ ಟೈಮ್ಸ್ ದ ಎಂಡ್ ಆಫ್ ದ ಥ್ರೆಡ್ ಇಸ್ ಬೀನ್ ಸಪರೇಟೆಡ್ ಇಂಟು ಫ್ಯೂ ಥಿನ್ ಥ್ರೆಡ್ಸ್. This makes it difficult to pass the thread to the eye of the needle. So the thin thread of the thread that we see are made up of still thinner threads called fiber. So ಇದರಿಂದ ನಮ್ಗೆ ಏನು ಗೊತ್ತಾಗ್ತದೆ, this thin fiber, ಇದು thin ದಾರ ಏನಂತಾರೆ, ಆ ದಾರದಾಗೂ ಎಷ್ಟೋ ಥಿನ್ ಫೈಬರ್ಸ್ಲೇ ಆ ದಾರ ಮಾಡಿರ್ತಾರೆ ಅಂತ ಹೇಳಿ ನಮ್ಗೆ ಗೊತ್ತಾಗ್ತದೆ. Fabrics are made up of yarn and yarn are further made up of fibers. Where do these fibers from? So ಇವೆಲ್ಲ yarn is made up of fibers. Fibers ಎಲ್ಲಿಂದ ಬರ್ತಾವೆ? From where do we get these fibers? Yes, there are natural fibers and artificial fibers, as I told you. ನಮಗೆ ಒಂದಿಷ್ಟು ಪ್ಲಾಂಟ್ಸ್ ನಿಂತು ಬರ್ತಾವ, ಆನಿಮಲ್ಸ್ ನಿಂತು ಬರ್ತಾವ. ಸೊ ಪ್ಲಾಂಟ್ಸ್ ಆನಿಮಲ್ಸ್ ನಿಂತು ಬರುವಾಗ we are calling them as natural fibers. So the fibers which we are getting from plants and animals. Plants ಮತ್ತು animals ಇಂದ ಬರುವಂಥ ಒಂದು ಫೈಬರ್ಸ್ಗೆ they are called natural fibers. Yes, ಇವು naturally ಅಂದರೆ we are getting from plants and animals. See, they are cotton. Examples ಏನಿಲ್ಲಿ natural fibers cotton, jute, jute bags ಗೊತ್ತಲ್ಲ ನಿಮ್ಗೆ? ಜೂಟ್ ಅಂದರೆ ತೆಂಗಿನ ಇದರಲ್ಲೇ ಮಾಡಿದ್ದು ಗನಿ ಬ್ಯಾಗ್ಸ್, ಇವಕ್ಕೆಲ್ಲ ಜೂಟ್ ಬ್ಯಾಗ್ಸ್ ಅಂದರೆ. ಸೊ ಕಾಟನ್, ಜೂಟ್, ಸಿಲ್ಕ್ ಇವೆಲ್ಲ ನಮ್ಗೆ ಪ್ಲಾಂಟ್ಸ್ ನಿಂತು, ಆ್ಯನಿಮಲ್ಸ್ ನಿಂತು ನಮ್ಗೆ ಸಿಗ್ತಾವೆ. ವುಲನ್ ಕ್ಲಾತ್ಸ್, ಬ್ಲ್ಯಾಂಕೆಟ್ಸ್, ಇವೆಲ್ಲ ನಮ್ಗೆ ನೇಚರಲ್ ಫೈಬರ್. ಇವೆಲ್ಲ ನಮ್ಗೆ ನೇಚರ್ನಿಂದ ಸಿಗುವಂಥ ಒಂದು ಫೈಬರ್ಸ್. ಸೊ ದೇ ಆರ್ ಕಾಲ್ಡ್ ನೇಚರಲ್ ಫೈಬರ್ಸ್. So for thousands of years natural fibers were only one available for making fibers. So olden days ಒಳಗೆ ನಮಗೆ ಇವು ಇಷ್ಟು ಬಿಟ್ಟು ಬೇರೆ ಯಾವುದ್ರಲ್ಲೇನು ನಮಗೆ ಬಟ್ಟೆ ತಯಾರು ಆಗೋದು ಗೊತ್ತಿದ್ದಿಲ್ಲ ಮತ್ತು ಆಗ್ತಿದ್ದಿಲ್ಲ. ಸೊ ನಮಗೆಲ್ಲ ಸಿಗುವಂಥವೆಲ್ಲ ಓಲ್ಡನ್ ಡೇಸ್ ಒಳಗೆ ನ್ಯಾಚುರಲ್ ಫೈಬರ್ಸೇ ನಮ್ಗೆ ಸಿಗ್ತಿದ್ವು. ಬಟ್ ರೀಸೆಂಟ್ಲಿ ಈಗಿನ ನ್ಯೂ ಟೆಕ್ನಾಲಜಿನಿಂದ ಏನಾಗೈತಿ, ಆರ್ಟಿಫಿಷಿಯಲ್ ಫೈಬರು ಬಂದೈತಿ. ನಾಟ್ ಓನ್ಲಿ ನ್ಯಾಚುರಲ್ ಫೈಬರ್, ನೆಕ್ಸ್ಟ್ ವಿ ಆರ್ ಆಲ್ಸೋ ಗೆಟಿಂಗ್ ಆರ್ಟಿಫಿಷಿಯಲ್ ಫೈಬರ್.
The silk fiber is drawn from the cocoon silk. For thousands of years, natural fibers were only one available for making fabrics. In the last hundreds of years, so fibers were also made from chemicals. So, see, the synthetic fiber fiber through chemicals. So, using some chemical substances, the synthetic fiber is made. This is not obtained from plants or animals. So, they are called the synthetic fibers. So, this is one type of fiber, natural fiber. The another type of fiber is the synthetic fiber. Synthetic fiber. This is made by chemical substance. So you can now classify these fibers getting from plants and animals are called natural fibers, and the fibers or the synthetic fiber which is made by chemicals. This is called the artificial fiber. So these are natural fibers and these are artificial fibers. These are the two types of fibers. So the natural fibers, from where we are getting, I just now told you the example, cotton, jute, silk, woolen, blanket, these all are made by natural fibers. So cotton, let us study about cotton now. Have you ever seen wicks of oil lamps that you see for making the wicks? So you mani olaga ದೇವರಿಗೆ ಹಚ್ಚೋ ದೀಪದ ಬತ್ತಿ ಗೊತ್ತಲ್ಲ, ಆ ಬತ್ತಿ ಹೆಂಗೆ ನೀವು ಹೊಸದು ಹಚ್ತಿರಲ್ಲ, ಸೊ ಅದು ಎಲ್ಲಿಂದ ಬರ್ತೈತೆ ನಮ್ಗೆ ಬತ್ತಿ? ಇಲ್ಲಾಂದ್ರೆ ಆಯಿಲ್ ಲ್ಯಾಂಪ್ಸ್ ನೀವು ಹಚ್ತಿರಲ್ಲ, ಅವು ಎಲ್ಲಿಂದ ಬರ್ತೈತಿ? ವಿ ಆರ್ ಗೆಟಿಂಗ್ ಇಟ್ ಫ್ರಮ್ ಕಾಟನ್ ಪ್ಲಾಂಟ್. ಕಾಟನ್ ಪ್ಲಾಂಟ್ ಇತ್ತು ಹತ್ತಿ ಗೊತ್ತಲ್ಲ ನಿಮ್ಗೆ, ಯು ಕ್ಯಾನ್ ಸಿ ಇನ್ ಯುವರ್ ಫೀಲ್ಡ್ಸ್. ಸೊ ಆ ಕಾಟನ್ ನಮ್ಗೆ ಕಾಟನ್ ಪ್ಲಾಂಟ್ ಇತ್ತು ಬರ್ತೈತಿ. ಜೂಟ್, ಸೊ wool, jute, ಇವೆಲ್ಲ ನಮ್ಗೆ ಪ್ಲಾಂಟ್ಸ್ ಅಂತ ಸಿಗ್ತಾವೆ. ಸೊ ಸ್ಮಾಲ್ ಥಿನ್ ಸ್ಟಡ್ಸ್ ದಟ್ ಆರ್ ಯೂಸ್ ಟು ಮೇಡ್ ಆಫ್ ಕಾಟನ್ ಫೈಬರ್ಸ್. Where does this cotton wool come from? It is grown in the fields. Yes, cotton, it is grown in the field. Yes, jute you can get from the plant. Yes. Can you name some states in your country where cotton is grown? So cotton ಜಾಸ್ತಿ ಎಲ್ಲಿ ಬೆಳೀತೈತೆ ಅಂತ ಕೇಳಲ್ಲ ನಿಮ್ಮ ಕಂಟ್ರಿ ಒಳಗೆ. ನೀವು ಇಲ್ಲೇ ನಿಮ್ಮ ಧಾರವಾಡ ಸಮೀಪ ನೋಡಿರ್ತೀರಿ ಕಾಟನ್ plants, cotton you can see in the APMP that they are bringing bales of cotton to sell. ಇಲ್ಲಿ ತಗೊಂಬಂದು ಮಾರ್ತಿರ್ತಾರೆ, ನೋಡಿರ್ತೀರಿ ನೀವು. Yes. About size of lemon. So cotton balls ಹೆಂಗಿರ್ತಾವ? ಲೆಮನ್ ಸೈಜ್ ಇರ್ತಾವ. ಕಾಟನ್ ಬಾಲ್ಸ್ ಲೆಮನ್ ಸೈಜ್ ಇರ್ತಾವ. ಆಫ್ಟರ್ ಮ್ಯಾಚುರಿಂಗ್ ದ balls burst open and seed covered with the cotton fiber. ಸೊ ಇಲ್ಲಿ ನಿಮ್ಗೆ ಎಕ್ಸಾಂಪಲ್ ಫಿಗರ್ನಾಗ ತೋರಿಸಿದಲ್ಲ ನೀವು ನೋಡಿರ್ತೀರಿ, ಯಾಕಂದ್ರೆ ನೀವು ಸುತ್ತಮುತ್ತ ಹೊಲದಾಗ ಕಾಟನ್ ಹಾಕಿದಾಗ ನೀವು ನೋಡ್ತೀವಿ ಆ ಒಂದು ಫ್ರೂಟ್ ಇರ್ತೈತಿ, ಆ ಫ್ರೂಟ್ ಬರ್ಸ್ಟ್ ಆದಾಗ ಅದರೊಳಗಿಂದು ಹತ್ತಿ ಹೊರಗೆ ಬರ್ತೀವಿ. ಸೊ ದಟ್ ಈಸ್ ಹೌ ವಿ ಆರ್ ಗೆಟಿಂಗ್ ಕಾಟನ್. ದಟ್ ಕಾಟನ್ ಅದನ್ನು ತೊಗೊಂಡು ಅದನ್ನು ಲಾಂಗ್ ಪ್ರಾಸೆಸ್ ಮಾಡಿ ಅದನ್ನು ಹೆಂಗೆ ಚರ್ಕಾನ ಹೆಂಗೆ ಇದು ಮಾಡಿದ್ರೆ ದಾರ ಮಾಡ್ಕೊಂಡು ಆ ದಾರದಿಂದ ಕೂಡಿಸ್ಕೊಂಡು ಒಂದು ಕ್ಲಾತ್ ರೆಡಿ ಆಗ್ತೈತಿ. ಎಸ್, ಫ್ರಮ್ ದ ಬಾಲ್ಸ್ ಆಫ್ ದ ಕಾಟನ್ ಈಸ್ ಯೂಶಲಿ ಪಿಕ್ಡ್ ಬೈ ಹ್ಯಾಂಡ್ಸ್. Fibers are then separated from the seeds by combining. This process is called ginning. So ಈಗ ಕಾಟನ್ ನೋಡಿದಾಗ ಕಾಟನ್ ಒಳಗೆ ಏನಿರ್ತೈತಿ, ನಿಮ್ಮ ಮನೆ ಒಳಗೆ ನೀವು ಹತ್ತಿ ತೊಗೊಂಬಂದು ನೀವು ಬಿಡಿಸ್ತಾರೆ, ನಿಮ್ಮ ಅಜ್ಜಿಗಳಾಗ ಆಗಲಿ ಯಾರಾಗಲಿ ಮನ್ಯಾಗ ಅದನ್ನು ಬಿಡಿಸ್ತಿರ್ತಾರೆ. ಏನು ಬಿಡಿಸ್ತಾರಲ್ಲ ಅದ್ರೊಳಗೆ ಬೀಜ ಇರ್ತಾವೆ. ಆ ಬೀಜ ಸೀಡ್ಸ್ನ ರಿಮೂವ್ ಮಾಡ್ಬೇಕು. ಫಸ್ಟ್ ನಾವು ಸೀಡ್ಸ್ ರಿಮೂವ್ ಮಾಡಿ ಆ ಕಾಟನ್ನ ಸಪ್ರೇಟ್ ಮಾಡಬೇಕು. ಸೊ ಆ ಕಾಟನ್ ಅದು ದಟ್ ಈಸ್ ಡನ್ ಬೈ ಹ್ಯಾಂಡ್. ಈಗ ನಾವು ಕೈಲೇನೆ ಮಾಡ್ತೀವಿ. ಬಟ್ ನೌ ಡೇಸ್ ಇನ್ ದಿಸ್ ಮಾಡರ್ನ್ ಟೆಕ್ನಾಲಜಿ ಮಷಿನ್ಸ್ಲೇನು ಆ ಕಾಟನ್ ಸೀಡ್ಸ್ನ ಸಪ್ರೇಟ್ ಮಾಡ್ತಾರೆ. ಸೊ ಆ ಸಪ್ರೇಷನ್ ಆಫ್ ಕಾಟನ್ ಫ್ರಮ್ ಸೀಡ್ ಇಟ್ ಈಸ್ ಕಾಲ್ಡ್ ದಿ ginning of the cotton. So ginning was a traditional done by the hand, but these days machines are also used for ginning. Now we will talk about jute. The another fiber which we are getting from plants is after cotton, jute fibers is containing from the stem of the jute plant. So the jute ಎಲ್ಲಿಂದ ಸಿಗ್ತದೆ ನಮ್ಗೆ? from the jute plant ಅಂದ್ರೆ it is a plant from where we are getting the jute fiber. It is cultivated during the rainy season in India. Jute is mainly grown in West Bengal, Bihar, Assam. The jute plant is normally harvested when it is at the flowering stage. The stem of the harvesting plant is immersed in water for few days. So, ಈ jute plant ಏನಾಗ್ತೈತಿ? It is grown in Assam, West Bengal, Bihar. Normally ಇದು ಯಾವಾಗ the jute plant is normally harvested in the when it is a flowering stage. ಇದು ಯಾವಾಗ ಕಟ್ ಮಾಡ್ತಾರೆ ಅಂತ, ಇದು ಹಾರ್ವೆಸ್ಟ್ ಮಾಡೋದು ಯಾವಾಗ ಮಾಡ್ತಾರೆ ಅಂದರೆ ಫ್ಲವರಿಂಗ್ ಸ್ಟೇಜ್ನಾಗ ಇದ್ದಾಗ ಆ ಗಿಡನ ಕಟ್ ಮಾಡ್ತಾರೆ. ಯಾವುದು? ಜೂಟ್ ಪ್ಲಾಂಟ್. ಸೊ ಆ್ಯಂಡ್ ಅದನ್ನು ವಾಟರ್ನಾಗ ನೆನೆಯಿರ್ತಾರೆ ಫಾರ್ ಫ್ಯೂ ಡೇಸ್. ಭಾಳಷ್ಟು ದಿನ ಅದನ್ನು ನೀರಾಗ ನೆನೆಯಿರ್ತಾರೆ. ಆ ಗಿಡನೇ ಕಟ್ ಮಾಡಿ ನೀರೊಳಗೆ ನೆನೆಯಿರ್ತಾರೆ. ದ ಸ್ಟೆಮ್, ರಾಟ್ ಆ್ಯಂಡ್ ಫೈಬರ್ಸ್ ಆರ್ ಸಪ್ರೇಟೆಡ್ ಬೈ ದ ಹ್ಯಾಂಡ್. ಸೊ ಅದು ಕೊಳದ ಮೇಲೆ ಅದು ಏನಾಗ್ತೈತಿ? ಜೂಟ್ ಅಲ್ಲ, ಅದು ಜೂಟ್ ಫೈಬರ್ ಅಂದರೆ ರೆಡಿ ಆಗ್ತದೆ. ಇಟ್ ಈಸ್ ಕಾಲ್ಡ್ ಜೂಟ್.
So to make fibers, all the fibers are first converted into yarn. How is it done? Yes. Now I told you about natural fibers, artificial fibers, and we are getting it from cotton and jute. In the next class we'll study about how the cotton is spin into yarn. ಈ ಕಾಟನ್ ಪ್ಲಾಂಟ್ ಕಾಟನ್ ಸ್ಪಿನ್ ಮಾಡೋದನ್ನ ಯಾನ್ ಅಂದ್ರೆ ದಾರದಂಗೆ ಹೆಂಗೆ ರೆಡಿ ಮಾಡ್ತಾರೆ ಇದು we will study in the next class. Yes, till then you read the lesson. Children, you read the lesson, you mark the hard words and you try to understand what is it. You make a practical. Take say different types of cloths, study about that cloth, whether it is soft, whether it is natural or artificial. You ask your parents and you differentiate the fibers. Okay, thank you.